ದರಿದ್ರದವು ಯಾರ ಕಾಣೆ ಹೂವೆ ಕಿತ್ಕೊಂಡವಲ್ಲ ಪಾಟಿ ಅಲ್ಲಿ ನಿಂತಿದ್ದೋ ಯಾ ಮುಂಡೆರಂಗೆ ಕದ್ದಂಗೆ ಕಂಡಂಗೆ ಕುಯ್ಕೊಳ್ಳೋರು. ಏನು ಮಾನ ಮರ್ಯಾದೆ ಬೇಡವಾ ಕೇಳ್ಬಿಟ್ಟು ಕುಯ್ಕೊಳಕೇನು? ಅಲ್ಲಿಗೆ ಸರಿಯಾಗಿ ಮೊಗ್ಗಾಗಕ್ಕೂ ಬಿಡಕ್ಕಿಲ್ಲ. ಮುಂಡೇರ್ ಕುಯ್ಕತ್ತಾರೆ ಅಷ್ಟೊಂದು ಆಸೆಯ ಪದ್ದೀಕ್ ಮಾಡ್ಕೋಬೇಕಾ? ನಾನೆಲ್ಲ ಮಾರಾಕದ 4 ಕಾಸು ಆಯ್ತದೆ ಅಂದರೆ ಸುಮಾರಾಗಿ ಮೊಗ್ಗಾದ್ಮೇಲೆ ಕುಯ್ಕೊಳ್ಳೋದಂತ ನಾನು ಇದು ಮಾಡಿದ್ರೆ ಅಯ್ಯೋ ಕಾಯಿ ಮೊಗ್ನೆ ಕಿತ್ತಾಕ್ತಾರೆ ಅವ್ರ ಕೈ ಸೇದಾಗ. ಈಗೇನು ಹೂವು ಹುಸಿ ರೈಟಾ? ಮಲ್ಲಿಗೆ ಅಂತೂ ಭಾರಿ ರೈಟು. ಹೆಂಗೋ ಮಾರಿದ್ರೆ ಸುಮಾರಾಗಿ ದುಡ್ಡು ಆಯ್ತದೆ. ಈ ಮುಂಡೆ ಏನು ಮಾಡೋದು ಕಿತ್ಕೋತಾರಲ್ಲ ಹಿಂಗೆ ಬೇಲಿ ಹಾಕಿದ್ರು ಬಿಡಕ್ಕಿಲ್ಲ. ಅದು ಎಲ್ಲಿ ನುಗ್ಗಿ ಬಂದಾರೋ ಕಾಣೆ ಬಾಯಲ್ಲಿ ಇಟ್ಟಾಕೋಗಾತಾಗೆ ಏನಾರು ಉಗಿಯನ್ ನಾನು ತಾನೇ ಉಗ್ದೆ ನನಗೆ ಸಾಕಾಗೋದೆ. ಈ ದಾಸವಾಳು ನೋಡವ ಇದನ್ನು ಬಿಡಕ್ಕಿಲ್ಲ. ಫೋಟೋ ಕಾರು ಮಾಡ್ಸೋದ ಅಂದರೆ ಕಿತ್ಕೋಯ್ತಾರೆ. ಅದು ಯಾವ ಮೈದಲ್ಲಿ ಕಿತ್ಕೊಂಡಾರ? ಒಂದು ಕ್ಯಾಮ್ರಾ ಮಾಡಿಸ್ಬಿಡ್ಬೇಕು ಮನೆ ಸುತ್ತವ ಸರಿ ಆಯ್ತದೆ ಎಲ್ರಿಗೂ. ಯಾವಾಗಲೂ ಗಿಡದ ಮೇಲೆ ಒಂದು ಕಣ್ಣು ಮಡಗ್ದಂಗೆ ಇರ್ತೀನಿ. ಆದ್ರೆ ಅದು ಯಾವ ಮೈದಲ್ಲಿ ಕಿತ್ಕೊಂಡರು ಅನ್ನೋದೇ ಗೊತ್ತಾಯ್ಕಿಲ್ಲ ಹೋಗತ್ತಾಗೆ. ಏ ಬಂಗಾರಿ ಬಾಯ್ಲಿ ಏನತ್ತೆ ಏನೋ ಕಾಗಿ ಜೋರಾಗಿ ಆಡಿಸ್ತಿದ್ಯಲ್ಲ? ಕಾಯಿ ಹಿಡ್ಕೊಂಡಲ್ಲ ಅದೇವಾ ಅದಕ್ಕೆ ಯಾಕೆ ಅಂತ ಕೇಳಿದೆ. ಅಯ್ಯೋ ಅದೇ ಅತ್ತೆ ನಾಳೆ ಯುಗಾದಿ ಹಬ್ಬ ಅಲ್ವಾ ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಕಾಯ್ಬೇಕಲ್ಲ ಅದಕ್ಕೆ ಈಗಲೇ ಎಡ್ಸ್ಕೊಂಡೆ. ಬೆಳಿಗ್ಗೆ ಬೇಗನೆ ಎದ್ದು ಮಾಡಬೇಕು. ಹಾಂ ಒಬ್ಬಟ್ಟು ಮಾಡಿಯಾ? ಆಮೇಲೆ ಇನ್ನೇನೇನು ಮಾಡ್ತಿ? ಅದೇ ಅತ್ತೆ ನಾಳೆ ಹಬ್ಬ ಅಲ್ವಾ ಅದಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಇದೆಲ್ಲ ಮಾಡಿಬಿಟ್ಟು ಬೆಳಿಗ್ಗೆನೇ ಅಡುಗೆ ಶುರು ಮಾಡಿಬಿಡ್ತೀನಿ. ಒಬ್ಬಟ್ಟು ಆಮೇಲೆ ತರಕಾರಿ ಬಾತು ತರಕಾರಿ ಕುರ್ಮ ಮತ್ತು ಬಜ್ಜಿ ಅಥವಾ ಬೋಂಡ ಏನಾದರೂ ಒಂದು ಮಾಡ್ತೀನಿ. ನಮ್ಮಮ್ಮನ ಮನೇಲಿ ನಮ್ಮಮ್ಮ ಇನ್ನೂ ಜಾಸ್ತಿ ಮಾಡ್ತಿತ್ತು ಹಬ್ಬಕ್ಕೆ. ನಾನು ಇಷ್ಟೇ ಮಾಡ್ತಿದ್ದೀನಿ ಅಷ್ಟೇ. ಹಾಂ ಎಲ್ಲ ಸಾಮಾನು ತಗೊಂಡಿದ್ದಾಳೆ ನಿಮ್ಮವ್ವ? ಹ್ಞೂ ಎಲ್ಲ ಐತೆ. ಕಾಯಲ್ಲಿತ್ತು ಕಾಯಿನ ಕೊಟ್ಟು ಕಳ್ಸಿತ್ತು ನಮ್ಮ ಅಮ್ಮನೇ. ಓ ಸರಿ ಸರಿ ಆಯಿತು. ಎಲ್ಲೋದ ಮಾದೇವ? ಗೊತ್ತಿಲ್ಲ ಕಣತ್ತೆ ಕಾಯಿ ಹಿಡ್ಕೊಟ್ಬಿಟ್ಟು ಎಲ್ಲೋ ಹೋದ್ರು. ಸಂದಿಕೇನು ಅದೇ ಚಿಕನ್ ಸಾಂಬಾರು ಇತ್ತಲ್ಲ ಅತ್ತೆ ಅದೇ ಊಟ ಮಾಡ್ಕೊತೀವಿ. ನಿಮಗೂ ಹಾಕೊಡೋಣ? ಬೇಡ 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 ಮಧ್ಯಾಹ್ನ ಏನೋ ತೋಟದವಿದ್ದೆ ಅದಕ್ಕೆ ಊಟ ಮಾಡಿದೆ. ನಾನು ಮಾಡಿದೆ ಅಂತ ಯಾರಿಗೂ ಹೇಳಿಲ್ಲ ತಾನೇ? ಇಲ್ಲ ಕಣತ್ತೆ ನಾನು ಯಾರು ಹೇಳಾನೆ? ನಾನು ಯಾರಿಗೂ ಹೇಳಿಲ್ಲ. ಸರಿ ಆಯಿತು ಮನೇಲಿ ಎಲ್ಲ ಇರ್ತಾರೆ ನನಗೇನು ಊಟ ಬೇಡ ನೀನೇ ಮಾಡು. ಹ್ಞೂ ಸರಿ ಆಯಿತು. ನಾಳೆ ಏನು ಮಾಡೋದು? ನಾಳೆ ತೋಟದಕ್ಕೆ ತಂದ್ಕೊಡ್ಲಾ? ಮನೇಲಿ ಅಕ್ಕ ಎಲ್ಲ ಇರ್ತಾರಲ್ಲ ಹೆಂಗೆ ತಿಂತೀರಾ? ಅವ್ರ ಮುಂದೆನೇ ತಿಂತೀರಾ? ಇಲ್ಲ ಇಲ್ಲ ಏನು ಬೇಡ ನನಗೆ. ಕೋಳಿ ಸಾರು ಉಂಡಿದ್ದೆ ಹೆಚ್ಚು. ನನಗಿನ್ನೇನು ಬೇಡ ಕಣವ ನೀನೇ ಮಾಡ್ಕೊಂಡು. ಯಾಕತ್ತೆ ಹೆಂಗಂದಿರಿ ಹೆಚ್ಚಾಗಿ ಮಾಡ್ತೀನಿ. ನನಗಂತೂ ಒಬ್ಬಿಟ್ಟಂದ್ರೆ ಭಾರಿ ಇಷ್ಟ. ಜಾಸ್ತಿ ಸಿಹಿಯಾಗಿ ಮಾಡ್ತೀನಿ. ತರಕಾರಿ ಭಾತಂತೂ ನೀವು ಅವತ್ತು ತಿನ್ಬೇಕಿತ್ತು ತಿನ್ನಿಲ್ಲ ಮಾವ ತಿಂದರು ಚೆನ್ನಾಗಿತ್ತು ಗೊತ್ತಾ. ಅದ್ರ ಜೊತೆಗೆ ತರಕಾರಿ ಕುರ್ಮ ಮಾಡ್ಬಿಟ್ಟಂತೂ ಸೂಪರು. ಬಜ್ಜಿ ಬೋಂಡ ಒಬ್ಬಿಟ್ಟು ಮಾಡ್ತೀನಲ್ಲ ಅನ್ನ ಸಾರೇನು ಮಾಡೋಕ್ಕಿಲ್ಲ ಅದೇ ಸಾಕು. ಬಾತು ಮಾವ ತಿಂತಾರಲ್ವ ಒಬ್ಬಿಟ್ಟಲ್ಲ? ಹಾಂ ತಿಂತಾನೆ. ಸರಿ ಅತ್ತೆ ಆಯಿತು. ಸರಿ ಆಯಿತು ಹೋಗು ಅದೇನು ಮಾಡೋದು. ಕೃಷ್ಣ ಏನು ಮಾಡ್ತದಲ್ಲ ನೋಡು ಅವಳಿಗೋಸಿ ಮನೆ ಕೆಲಸ ಮಾಡೋಕ್ಕೆ ಸಹಾಯ ಮಾಡಿಕೊಡು. ಆಯಿತು ಅತ್ತೆ. ಅಯ್ಯೋ ದೇವ್ರೆ ನಾಳೆ ಹಬ್ಬಕ್ಕೆ ಬಂಗಾರಿ ಅಷ್ಟೆಲ್ಲ ಅಡುಗೆ ಮಾಡ್ತಾಳ. ಏನಪ್ಪ ಮಾಡಲಿ ತಿನ್ನೋ ಭಾಗ್ಯನೇ ಇಲ್ವಲ್ಲ. ಅವ್ರು ಅವ್ರ ಮನೆಯಿಂದ ತತ್ತಾಳೆ ಬಿಟ್ಟು ತಿನ್ಬಿಡ್ಬೋದು ಅಂತ ಅನ್ಕೊಂಡೆ. ಆದರೆ ಮನೇಲಿ ಎಲ್ಲರೂ ಇರ್ತಾರೆ ನಾಳೆ. ನಾನು ತೋಟದ ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ. ಕೃಷ್ಣಂಗೆ ಬೇರೆ ಹೇಳ್ಬಿಟ್ಟಿದ್ದೀನಿ ನೀನು ಇಸ್ಕೊಂಡು ತಿನ್ಬೇಡ ಅಂತ. ನಾನು ತಿಂದರೆ ಸುಮ್ಮನಾದಳ ಏನು ಮಾಡೋದು? ನಾಳೆ ಅಷ್ಟೊಂದು ಅಡುಗೆ ಮಾಡ್ತಾಳೆ ಹೆಂಗಪ್ಪ ತಡ್ಕೊಂಡು ಸುಮ್ಮನೆ ಇರೋದು? ಏನಾದರೂ ಮಾಡಬೇಕಲ್ಲ. ಯಾವಾಗಲೂ ಕೃಷ್ಣ ಮನೇಲೇ ಇರ್ತಾಳೆ ಹೆಂಗೆ ಇಸ್ಕೊಂಡು ತಿನ್ನೋದು? ಬಂಗಾರಿ ಅಂತೂ ತಿನ್ನು ಅಂತ ಬಲವಂತ ಮಾಡೇ ಮಾಡ್ತಾಳೆ. ಆದರೆ ಅವ್ರ ಮುಂದೆ ಎಲ್ಲ ಹೇಳಿದ್ರೆ ನಾನು ಬೇಡ ಅಂತಲೇ ಹೇಳ್ಬೇಕು. ಅಷ್ಟು ಒಳ್ಳೆ ಊಟ ಹೆಂಗಪ್ಪ ಬಿಡೋದು? ಏನು ಮಾಡಲಿ ಏನಾದರೂ ಮಾಡಬೇಕಲ್ಲ. ಏನು ಹಾಂ ಕೃಷ್ಣನ ಅವ್ರ ತವ್ರ ಮನೆಗೆ ಕಳಿಸ್ಬಿಡ್ಬೇಕು. ಅವಳೊಬ್ಬೇ ತಾನೇ ಯಾವಾಗಲೂ ಮನೇಲಿರೋದು. ಇನ್ನು ಯಾರು ಮನೇಲಿ ಅಷ್ಟಿರಲ್ಲ. ಆರಾಮಾಗಿ ನಾಳೆ ತಿನ್ಬೋದು ಎಲ್ಲ. ನಾನಂತೂ ಅಡುಗೆ ಮಾಡಲ್ಲ ಹೆಂಗೋ ಬಂಗಾರಿ ಮಾಡಿ ತಿನ್ಬೋದು. ಮೊದಲು ಕೃಷ್ಣನ ಅವ್ರ ಊರಿಗೆ ಕಳಿಸ್ಬೇಕು. ಹಂಗೆ ಮಾಡಬೇಕು ನಾನು ಇವಾಗ ತಿನ್ಬೇಕಂದ್ರೆ. ಕೃಷ್ಣ 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 ಆತೆ ಬಂದೆ. ಏನು ಮಾಡ್ತಿದ್ದೀವ? ಏನಿಲ್ಲ ಕಣತೆ. ಏನು ಬೇಕಿತ್ತು? ಹೊಟ್ಟೆ ಸಿಗ್ತದ್ದಾ? ಇಲ್ಲ ಇಲ್ಲ ನಿಮ್ಮವ್ವ ಫೋನ್ಗಿನ್ ಮಾಡಿಲ್ವಾ? ಅವ್ವ ನಾ ಮಾಡಿಲ್ಲ. ಯಾಕೆ ಹಬ್ಬ ಕರೆಯಕ್ಕೆ ಫೋನ್ ಮಾಡಿಲ್ವಾ ನಿಮ್ಮವ್ವ? ಎಲ್ಲತ್ತೆ ಅವಾಗೆಲ್ಲ ಅಷ್ಟು ಹಿಂಸೆ ಮಾಡ್ತಿತ್ತು. ನೀವು ಕಳ್ಸೋಕಿಲ್ಲ ಅಂತ ಬೈದ್ರಲ್ಲ ಇಲ್ಲಿ ಮಾಡಬೇಕು ಅಲ್ಲಿ ಯಾಕೆ ಕಳಿಸ್ಲಿ ಅಂತ. ನಾಳೆ 4-5 ವರ್ಷ ಆಯ್ತಲ್ಲ ಹಬ್ಬಗಳು ಹೋಗಿ ಈಗ ಕರೆಯೋದೇ ಬಿಟ್ಬಿಟ್ಟೈತೆ. ಅಯ್ಯೋ ಪಾಪ ಹೋಗಿದ್ದು ಬರಬೇಕಿತ್ತು. ಹಾಂ ಏನತ್ತೆ ಏನಂದ್ರೆ? ಅದೇ ಕಣೆ ಹಬ್ಬಕ್ಕೆ ಹೋಗಿ ಬರುವೆ ಅಂತ. ಅಯ್ಯೋ ಕನ್ಸ ನಿಜವ ಇದು? ಏಲೇ ಯಾ ಕನ್ಸು? ನಿಜನೇ ಹೇಳ್ತಾನಿ. ಹೋಗು ಹಬ್ಬಕ್ಕೆ ಹೋಗಿ 1-2 ದಿನ ಇದ್ಬಿಟ್ಟು ಬರೋಗು. ಇದೇನತ್ತೆ ನಿಮ್ಮ ಬಾಯಲ್ಲಿ ಇಂಥ ಮಾತಾ ಕೇಳಕ್ಕೆ ನನಗೆ ಆಶ್ಚರ್ಯ ಆಯ್ತದೆ. ನಿಜ ನಾ ಕನ್ಸ ಸುಳ್ಳ ಒಂದು ಗೊತ್ತಿಲ್ಲ. ನೀವು ನಮ್ಮಮ್ಮನ ಮನೆಗೆ ಹಬ್ಬಕ್ಕೆ ಹೋಗು ಅಂತ ಹೇಳ್ತಿದ್ದೀರಾ? ಏನಾಯ್ತತಿ? ಚೆನ್ನಾಗಿದ್ದೀರಾ ಹುಷಾರಾಗಿದ್ದೀರಾ ತಾನೇ? ನಾನೇ ಹೇಳ್ತಿದ್ದೆ ಅದಕ್ಕಂತ ಬಾಯ್ಬಿಟ್ಟು. ಹೋಗು ಬೆಜ್ಜಿಲ್ದೆ ರೆಡಿಯಾಗಿ ಹೋಗು. ನಾಳೆ ಒಂದಿನ ನಾಡ್ದೊಂದಿನ ಇದ್ಬಿಟ್ಟು ಬರೋಗು. ಅಯ್ಯೋ ಅತ್ತೆ ಇನ್ನೂ ನಂಗೆ ನಂಬಕ್ಕೆ ಆಯ್ತಲ್ಲ ಹೋಗತ್ತೆಗೆ. ಅಲ್ಲ ನಾನು ಅಷ್ಟೊಂದು ಕೇಳಿದ್ರು ನಮ್ಮಮ್ಮ ಅಷ್ಟೊಂದು ಫೋನ್ ಮಾಡಿ ಬಾಬಾ ಅಂತ ಅಷ್ಟೊಂದು ನಿಮಗೂ ಹೇಳ್ತಿತ್ತು ನನಗೂ ಹೇಳ್ತಿತ್ತು. ಅವಾಗ ಬೇಡ ಬೇಡ ಅಂದ್ಬಿಟ್ಟು ಈಗ ಸಡನ್ನಾಗಿ ಏನತ್ತೆ ನೆನ್ನೆ ಮೊನ್ನೆಯಿಂದನೂ ಇಲ್ಲ ಈಗ ಹೋಗು ಅಂತಿದ್ದೀರಾ? ಅಯ್ಯೋ ಹೋಗ್ಲಿ ಬಿಡಿ. ಈಗ ಯಾಕೆ ಹೋಗನೆ? ನಾಳೆ ಕೆಲವು ಹಬ್ಬ ಅಲ್ಲೇ ಸಂಧೆ ಆಯಿತು. ಏನು ಹೋಗನೆ? ಅವ್ವ ಫೋನ್ ಮಾಡಿಲ್ಲ ಏನು ಮಾಡಿಲ್ಲ. ಫೋನ್ ಮಾಡಿ ಅಲ್ಲ 15-20 ದಿವಸ ಆಯಿತು. ಸಿಕ್ಕಿಲ್ಲ ಹೋಗಿ ಬರಕ್ಕೆ ತಾಯಿ. ಅಪ್ಪ ನಿಮ್ಮ ಅವ್ವ ಬೇಜಾರು ಮಾಡ್ಕೊತಾಳೆ ಕಳ್ಸೋಕೆ ಇಲ್ಲ ಅಂದ್ಬಿಟ್ಟು ಫೋನೇ ಮಾಡಿಲ್ಲ. ಅದಕ್ಕೆ ಹೋಗಿ ಬರೋಗು. ಅದು ನೀನು ಹೋದ್ರೆ ನಿಮ್ಮ ಅವ್ವ ಖುಷಿ ಆಯ್ತದೆ. ಹಾಂ ಹೋಗತ್ತೆ
ಏನು ಬೇಡ ಅವ್ವ ಇಕ್ಕಿಲ್ಲ ನಾನು ಅವ್ವ ಫೋನ್ ಮಾಡಿಲ್ಲ ಏನಿಲ್ಲ ಹೆಂಗೆ ಹೋಗನೆ ಫೋನ್ ಮಾಡ್ದೇನೆ ಹೋದ್ರಿ ಅಂತ ಹೇಳ್ಬಿಟ್ಟಲ್ಲ ನಿಮ್ಮವ್ವ ಖುಷಿ ಪಡ್ತಾಳಕ್ಕಂತ ಹೋಗು ನನ್ನ ಮಗಳು ಹೆಂಗ ಹಬ್ಬಕ್ಕೆ ಬಂದ್ಲು ಅಂತ ಅಲ್ಲಕ್ಕನತ್ತೆ ನನಗೆ ಡೌಟು ನೀವು ಹುಷಾರಾಗಿದ್ದೀರಾ ನಮ್ಮ ಅತ್ತೆ ನೀವು ಹಾಂ ನಮ್ಮ ಅತ್ತೆನೋ ಇಲ್ವೋ ನೀವು ಯಾರು ನೀವು ಹಿಂಗೆ ಮಾತಾಡ್ತಾ ನಿಂತ್ಕೊಂಡೆ ನೀನು ಹೋಗು ಬಸ್ ಬರ್ತದೆ ಜಲ್ದಿ ರೆಡಿಯಾಗಿ ಹೋಗು ಅವನು ನಿನ್ನ ಗಂಡ ಬಂದರೆ ಅವ್ನಿಗೆ ಹೋಗು ಅಂತ ಹೇಳ್ತೀನಿ ಅವ್ನು ಇನ್ನೂ ಬರೋದು ಲೇಟು ಆದರೆ ಇವತ್ತು ಬರ್ತಾನೆ ಅವನ್ನ ಇಲ್ಲಾಂದ್ರೆ ನಾಳೆ ಕಾರು ಕಳಿಸ್ತೀನಿ ಹೋಗು ನೀನು ಜಲ್ದಿ ರೆಡಿಯಾಗು ಬಸ್ ಹೊಂಟೈತದೆ ಇಲ್ಲ ಕಣತ್ತೆ ಒಯ್ಕಿಲ್ಲ ಈಗ ಏನು ಹೋಗಿ ಯಾರು ಹೋದಾರ ಈಗ ಇಷ್ಟೊತ್ತಲ್ಲಿ ಹೋಗ್ಲೇಬೇಕು ಅನ್ನೋದೇನು ಅಯ್ಯೋ ಹೋಗಿ ಹಾಲೆ ಎಷ್ಟು ವರ್ಷ ಆಯ್ತಾ ನಾನು ಹಬ್ಬಕ್ಕೆ ಹೋಗಿ ಅದಕ್ಕೆ ಹೇಳ್ತಿರೋದು ಅಷ್ಟು ವರ್ಷದಿಂದ ಹೋಗಿಲ್ಲ ನಿಮ್ಮ ಅವ್ವ ಏನಾರು ಅನ್ಕೊಳಕ್ಕಿಲ್ವಾ ಅಯ್ಯೋ ನನ್ನ ಮಗಳನ್ನ ಕಳ್ಸಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ನಂಗೆ ರಾತ್ರಿ ಕನ್ಸಲ್ಲಿ ಕಾಣಿಸ್ಕೊಬಿಟ್ಟಿದ್ಲು ನಿಮ್ಮ ಅವ್ವ ಬೇಜಾರು ಮಾಡ್ಕೊಂಡು ಹೇಳ್ತಿದ್ದು ಅಯ್ಯೋ ನನ್ನ ಮಗಳನ್ನ ಇರೋದೊಬ್ಳು ಮಗಳನ್ನ ಕಳ್ಸಕ್ಕಿರಲ್ಲ ಬಂದಾಗ ನೀವು ಅಂತ ಹೇಳ್ತಿಲ್ಲ ಈಗ ನೆನಪಾಯ್ತು ನನಗೆ ಅದಕ್ಕೆ ನನಗೊಂಥರ ಬೇಜಾರಾಯ್ತದೆ ಹೋಗಿದ್ದು ಬರೋಗು ಹೆಂಗುವೆ ನಾಳೆಗೆ ಏನು ಅಕ್ಕಿ ಹಾಕಿ ತಿಳಿಸಾರಂಗೆ ಮಾಡ್ತೀನಿ ಇನ್ನೇನು ಮಾಡ್ತಿದ್ದೆ ಮನೆಗಿನೇ ಬಂಗಾರಿ ಒರೆಸ್ತಾಳೆ ತಿರ್ಕೊಂಡು ಅಕ್ಕಿ ಹಾಕ್ಬಿಟ್ಟು ತಿಳಿಸಾರು ಮಾಡ್ತೀನಿ ಅದೇ ತಾನೇ ಮಾಡ್ತಿದ್ದೆ ಇನ್ನೇನು ಮಾಡ್ತಿದ್ದೋ ಹೋಗು ಹೋಗ್ಬಿರ್ನೆ ರೆಡಿಯಾಗಿ ಹೋಗು ಅಲ್ಲಕನ್ನತ್ತೆ ನಾನು ಒಯ್ಕಿಲ್ಲ ಹೇಳ್ತಲ್ವಾ ಹೋಗು ಅಂತ ನಿಮ್ಮ ಅವ್ವ ಬೇಜಾರು ಮಾಡ್ಕೊತಾಳೆ ಹೋಗು ನಡಿ ನಡಿ ರೆಡಿಯಾಗು ಇದ್ಯಾಕತ್ತೆ ನಾನು ಒಯ್ಕಿಲ್ಲ ಅಂದ್ರೂ ಬಿಡ್ತಾಯಿಲ್ಲ ಹಂಗೆ ಅನ್ಬೇಡ್ದು ನಿಮ್ಮ ಅವ್ವ ಬೇಜಾರು ಮಾಡ್ಕೊತದೆ ಅಪ್ಪ ನಿನ್ನ ನಾನು ಕಳ್ಸಕ್ಕಿಲ್ಲ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಳಕ್ಕಿಲ್ವಾ ಕಿರಿ ಸೊಸೆಗೆ ಮಾತ್ರ ಅವ್ರು ಇಷ್ಟ ಬಂದಂಗೆ ಬಿಡ್ತಾರೆ ನನ್ನನ್ನು ಮತ್ತೆ ಎಲ್ಗೂ ಕಳ್ಸಕ್ಕಿಲ್ಲ ನಮ್ಮ ಅವ್ನ ಮನೆಗೂ ಕಳ್ಸಕ್ಕಿಲ್ಲ ಅಂತ ನೀನು ಬೇಜಾರು ಮಾಡ್ಕೊಳಕ್ಕಿಲ್ವಾ ಹೋಗವ ಹೋಗಿ ರೆಡಿಯಾಗು ಹೋಗಿದ್ದು ಬಾ ಒಂದು 2 ದಿನ ಆರಾಮಾಗಿದ್ಬಿಟ್ಟು ಬಾ ಇವಂಗೆ ಏನು ಅನ್ಕೊಳಕ್ಕಿಲ್ಲ ಕಣತ್ತೆ ನಾನು ನಿಮ್ಮ ಸೊಸೆ ತಾನೇ ನೀವು ಹೇಳ್ದಂಗೆ ಕೇಳೋದು ಅದಕ್ಕೆ ಮತ್ತೆ ನಾನು ಹೇಳ್ದಂಗೆ ಕೇಳ್ಬೇಕು ತಾನೇ ಹೋಗು ನಿಂಗೂ ಬೇಜಾರಾಗಬಾರ್ದು ನಿಮ್ಮ ಅವ್ಗೂ ಬೇಜಾರಾಗಬಾರ್ದು ಅಯ್ಯೋ ನನಗೆ ಬೇಜಾರಾಯ್ತದೆ ಕಳ್ಸಕ್ಕಿವಲ್ಲ ನಾನು ಅಂತ ಹೋಗು ರೆಡಿಯಾಗು ಈಗೇನು ಬಸ್ ಬರ್ತದೆ ಹೋಗುವೆ ನಡಿ ನಡಿ ರೆಡಿಯಾಗ್ಬಿಟ್ಟ ಬಸ್ ಹತ್ತಿಸ್ತೀನಿ ಮತ್ತೆ ಬೆಳಗ್ಗೆಗಾರು ಹೋಯ್ತೀನಿ ಬಿಡಿ ಬೇಡಕ್ಕಂತ ಹೋಗು ಬೆಳಗ್ಗೆಗೇನು ಅವ್ವ ನೀನು ನೋಡಿ ಖುಷಿ ಆಗೋಯ್ತಲ್ಲ ರೆಡಿ ಆಗ್ಬಿಟ್ಟು ಬಾ ಬಸ್ ಕೆಳಗೆ ಹೋಯ್ತಾ ನೋಡ್ತೀನಿ ಬಿರ್ನೆ ಬಾ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಯ್ತಾನೆ ಅಪ್ಪ ಸದ್ಯ ಇವತ್ತೇ ಕಳಿಸ್ಬಿಟ್ರೆ ಸಂಜೆಗೆ ಕೋಳಿ ಸಾರು ಉಣ್ಬೋದು ಅಲ್ಲ ನಮ್ಮ ಅತ್ತಿಗೆ ಏನಾಯ್ತು ಇದ್ದಕ್ಕಿದ್ದಂಗೆ ಹೋಗು ಅಂತವಳಲ್ಲ ಯಾವತ್ತೂ ಇಲ್ಲ ಯಾವ ವರ್ಷಲೂ ಇಲ್ಲ ಮದುವೆ ಆದಾಗಿಂದ ಹಬ್ಬ ಉಣ್ಣಂಗೆ ನಮ್ಮ ಅವ್ವ ಫೋನ್ ಮಾಡಿದ್ರು ಕಳಿಸ್ತಿತ್ತಿಲ್ಲ ಇವತ್ತೇನು ಒಂದು ಅರ್ಥ ಆಯ್ತಿಲ್ವಲ್ಲ ನನಗೆ ಸಡನ್ನಾಗಿ ಬಂದ್ಬಿಟ್ಟು ಏನು ಅಂತ ಅರ್ಥ ಮಾಡ್ಕೊಳ್ಳೋಣಪ್ಪ ನಾನು ಅರ್ಥ ಮಾಡ್ಕೊಳಕ್ಕೂ ಬಿಡ್ತಿಲ್ಲ ನಡಿ ನಡಿ ಅಂತ ಏನು ಮಾಡೋದು ಅದು ಏನಾರು ಆಗಲಿ ಹಂಗೋ ನಮ್ಮ ಅತ್ತೆ ಅವ್ವ ಮನೆ ಕಳಿಸ್ತಾಳಲ್ಲ ನಾಳೆಗೆ ಹೆಂಗೋ ಹಬ್ಬ ಹೋಗಿ ಬರೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ